ಇದು ನಮ್ಮ ಬನ್ನೂರು ಶನಪತ್ತಳ್ಳಿ ರೋಡು. ಹತ್ರ ನೆನ್ನೆ ಭತ್ತ ಕೂದಿ ಗುಡ್ಡೆ ಹಾಕಿದ್ರು. ಇಲ್ಲಿ ಗುಡ್ಡೆ ಹಾಕಿದಾಗ ಯಾರೋ ಕಿಡಿಗೇಡಿಗಳು ಈ ಭತ್ತಕ್ಕೆ ಪೆಟ್ರೋಲ್ ಹಾಕಿ ಅನ್ನ ತಿನ್ನೋದು, ಈ ಅನ್ನ ತಿಂದಿಲ್ಲ ಅಂದರೆ ಸತ್ತೋಯ್ತಾರೆ ಜನ. ಅಂಥದ್ರಲ್ಲಿ ನೋಡಿ ಪೆಟ್ರೋಲ್ ಹಾಕಿ ಈ ಭತ್ತಕ್ಕೆ ಬೆಂಕಿ ಹಾಕಿದಾರೆ ನೋಡಿ. ಯಾರು ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರಲ್ಲ ನೋಡಿ, ಎಂಥ ಜನ, ಇಂಥವ್ರು ಜನ ಇದ್ದಾರೆ ನೋಡ್ರಿ. ಹೆಂಗಾಗಿದೆ ನೋಡ್ರಿ. ಇವ್ರಿಗೆ ನಿಜಾಗ್ಲೂ ಅನ್ನ ಸಿಕ್ಕುತ್ತೆ ಇವ್ರಿಗೆ. ರೈತರು ಕಷ್ಟಪಟ್ಟು ಬೆಳಗ್ಗೆ ಅನ್ನೋದಿಲ್ಲ, ಸಾಯಂಕಾಲ ಅನ್ನೋದಿಲ್ಲ, ಮಧ್ಯಾಹ್ನ ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ, ಬಿಸಿಲು ಅನ್ನೋದಿಲ್ಲ. ಅಂಥದ್ರಲ್ಲಿ ಈ ಭತ್ತ ನೆನ್ನೆ ಹಾಕಿದ್ರು. ಆ ಭತ್ತಕ್ಕೆ ಬಂದು ತಗೊಬಂದು ಪೆಟ್ರೋಲ್ ಹಾಕಿ ಸುಟ್ಟಾಕಿದ್ದಾರೆ. ಅರಲ್ಲ ಕಣ್ರಿ, ಅವ್ರಿಗೆ ವೈರಿ ಇದ್ದರೆ ಫೇಸ್ ಟು ಫೇಸ್ ವೈರಿಗಳು ಮಾಡಬೇಕಲ್ವಾ. ಈ ಭತ್ತದ ಮೇಲೆ ಯಾಕ್ರಿ ಮಾಡ್ತಾರೆ? ರೈತರು ಕಷ್ಟಪಟ್ಟು ಏನೇನೋ ಸಾಲ ಮಾಡಿ ಇದರೆಲ್ಲ ಮಾಡ್ತಾರೆ. ಅಂಥದ್ರಲ್ಲಿ ಅಣ್ಣ ಹೆಂಗೆ ಗೊತ್ತಾಯ್ತು? ಎಷ್ಟು ಮೂಟೆ ಇತ್ತು? ಯಾವ ಥರ ಐತಿ ಇದು? ಇದು ಒಂದು 50 ಮೂಟೆ ಅಷ್ಟಿತ್ತು. ಯಾರೋ ಊಟ ಮಾಡ್ಕೋರು ಮಾತ್ರ ಮನ್ಗೋಗವಿ ಬರೋದಕ್ಕೆ ತಗೊಂಡು ಬೆಂಕಿ ಹಾಕ್ಬಿಟ್ರು. ಪೆಟ್ರೋಲ್ ತಂದು ಹಾಕ್ಬಿಟ್ಟು ಹಚ್ಬಿಟ್ಟವ್ರು. ಯಾರು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಆಮೇಲೆ ಅದು ಕಬಾಬ್ಸ್ ಇದಾರ, ಅವ್ರು ಫೋನ್ ಮಾಡಿದ್ರು ನಮ್ಗೆ. ಅವ್ರು ಯಾರೋ ಇಲ್ಲಿಯವ್ರು ಫೋನ್ ಮಾಡಿದ್ರತ್ತೆ, ಸಣ್ಣಬಸಳ್ಳಿ ಅವರು. ಅವ್ರು ಬಂದು ಹಿಂಗ್ ಕತ್ಕೊಬಿಡೋದು ಹೋಗೋದಂತೆ ನಾವು ಓಡ್ ಊಟ ಮಾಡ್ತಿದ್ದು. ಯಾರು ಕೆಡಿಸ್ರು? ಆಮೇಲೆ ಯಾರೋ ಕಂದಳಿ ಅವರು ಕೆಡ್ಸಿದ್ರತ್ತೆ. ಎಲ್ಲ ಬಂದು ಒಂದ್ 3-4 ಜನ ಬಂದು ಕೆಡ್ಸಿರ್ದು ಎಲ್ಲ ಗಳ ತಂದು. ಪೆಟ್ರೋಲ್ ಅಲ್ಲ ಕಣ್ರಿ, ಏನಾರ ಅನ್ನಕ್ಕೆ ಏನಾರ ಬೆಂಕಿ ಹಾಕ್ತಾರನ್ರಿ ಜನ. ನಿಜಾಗ್ಲೂ ಉದ್ಧಾರ ಆಗ್ತಾರೆ ಇವರು. ಅಲ್ಲ ವೈರಿಗಳಾದ್ರೆ ಫೇಸ್ ಟು ಫೇಸ್ ಮಾಡ್ಲಿ ನೋಡ್ರಿ. ಹೆಂಗ್ ಬೆಂಕಿ ಹಾಕಿದ್ರಲ್ರಿ ತಾಟ್ಗೆ ನೋಡಿ. ಪೆಟ್ರೋಲ್ ಹಾಕಿ ಸುಟ್ಟಾಕಿರೋದು ಕಣ್ರಿ. ನಿಜಾಗ್ಲೂ ಇವ್ರು ಉದ್ಧಾರ ಆಗಲ್ಲ, ನಿಜಾಗ್ಲೂ ಉದ್ಧಾರ ಆಗಲ್ಲ.